ಸೌತ್ 3 ಟ್ರ್ಯಾಕ್ ಇದೆ. ಈ ತರ 60-70 ಎಕರೆ ಜಾಗ ಇದು. ಈಸ್ಟ್ ವೆಸ್ಟ್ 3 ಟ್ರ್ಯಾಕ್ ಇದೆ. ನಿಮ್ಗೆ ಕನಿಷ್ಠ ಒಂದು 2 ಅವರ್ ಬೇಕು ಎಲ್ಲ ಟ್ರ್ಯಾಕ್ ಅಲ್ಲಿ ಹೋಗಿ ಬರ್ತೀವಿ ಅಂದ್ರೆ. ಪಂಗಾಮಿ ಯಾಕೆ ಹೇಳಿದ್ರಲ್ಲ ಯಾರು? ಹಾಂ ಸರ್, ನಾನು ಗಟ್ಟಿಯಾಗಿ ನಿಮ್ಗೆ ಸಿಗುತ್ತೆ, ಕುರುಹುಗಳು ಇರ್ತವೆ, ಅದನ್ನ ಹಾಕಿರೋ ಸಾಕು ನಿಮ್ ಕೆಲಸ ಆಗುತ್ತೆ. ಬರುತ್ತೆ ಮೊಬೈಲ್ ನಲ್ಲಿ ಹಾಕೊಳ್ಳಿ. ಇಲ್ಲಿ ಮರ ಇತ್ತು, ಅಲ್ಲಿ 5 ಬೋರ್ವೆಲ್ ಹಾಕೊಂಡು ಚೆಕ್ ಡ್ಯಾಮ್ ಕಟ್ಟಿ ಭೂಮಿ. ಅದಾದ್ಮೇಲೆ ಈಗ ಎಲ್ಲ ಕಡೆಗೂ ವಾಟರ್ ಡೆವಲಪ್ಮೆಂಟ್ ಎಲ್ಲಿಂದ ಬಂದಿದೆ ಅಂತ ಕೇಳಿದಾಗ ನಾನು ಅಮೆರಿಕನ್ ಲೇಡಿ, ಇಲ್ಲಿ ವಿಸಿಟಿಂಗ್ ಬ್ಯಾಂಗ್ಳೂರ್ ಅಂತ ಹೇಳಿದ. ಇದ್ಯಾಕಮ್ಮ ಇದನ್ನ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿರ ಅಂದಾಗ, ನಾನು ಡಿಸೈನರ್ ಕೂಡ, ಹಾಗಾಗಿ ನನಗೆ ಇದು ಏನೇನು ಡಿಸೈನ್ ಮಾಡ್ಬೋದು ನೇಚರ್ಲಿ ಸಿಗುತ್ತೆ ನಾನು ತಗೊಳ್ತೀನಿ ನಾನು. ಇದು ಮೇಲೆ ಎಷ್ಟಿದೆ, ಕೆಳಗಡೆ ಅದಕ್ಕಿಂತ ಒಂದು ಇಂಚು ಜಾಸ್ತಿನೇ ಇರುತ್ತೆ ಕೆಳಗಡೆ. ಮಳೆ ಬಹಳ ಫೇಮಸ್ ಆಗಿದೆಯಲ್ಲ ನೋಡಿ, ಆಮರ ನೋನಿ ಅಲ್ಲಿಗೆಲ್ಲ. ಬ್ಯಾಂಬು ಜಾಸ್ತಿ ಇದೆ ಅಲ್ವಾ, ಇದನ್ನ ಹಚ್ಚಿದ್ದು ಒಂದು 1000 ಗಿಡ, ಮೇ ಬಿ ಒಂದು ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸ್ ಬಂದ. ಕನ್ಸರ್ವ್ ಮಾಡಬೇಕಾಗಿರೋ ಒಂದು ದೃಷ್ಟಿಕೋನದಿಂದ ಇಷ್ಟು ಬ್ಯಾಂಬೂಸ್ ಇಂದ ವಿಲ್ ಬಿ ಏಬಲ್ ಟು ರೀಚಾರ್ಜ್ ಮೋರ್ ಆಫ್ ಗ್ರೌಂಡ್ ವಾಟರ್ ಅಂಡ್ ವಿಲ್ ಬಿ ಏಬಲ್ ಟು ಯುಟಿಲೈಸ್ ದಟ್ ವಾಟರ್ ಪ್ರಾಪರ್ಲಿ. ಸುಮ್ಮನೆ ವೇಸ್ಟ್ ಆಗೋ ನೀರನ್ನ ಬ್ಯಾಂಬೂ ಇಸ್ ದ ಬೆಸ್ಟ್ ಪ್ಯೂರಿಫೈಯರ್ ಅಲ್ಲ, ವಾಟರ್ ವೇಸ್ಟ್ ತಕ್ಷಣ ರಿಲೀಸ್ ಮಾಡುತ್ತೆ. ಸೊ ಏನಾಗುತ್ತೆ ಅಂತಂದ್ರೆ ಸುತ್ತಮುತ್ತ ಎನ್ವೈರನ್ಮೆಂಟ್ ಕಂಡೀಷನ್ ಹ್ಯೂಮಿಡ್ ಆಗಿದೆ. ಹ್ಯೂಮಿಡ್ ಅಂತಂದ್ರೆ ತೇವಾಂಶ ಇರುತ್ತೆ ಅಂತ. ಈ ಗಿಡ ಮರ ಏನ್ ತಗೊಳತ್ತೆ ನೋಡಿ, ಅದ್ರಲ್ಲಿ ಬರೀ 1% ಇಂದ 2% ಅಷ್ಟೇ ಫೋಟೋಸಿಂಥಸಿಸ್ ಪ್ರಾಸೆಸ್ಗೆ ಯೂಸ್ ಆಗೋದು. ಹಣ್ಣಿನ ಇದೆಯಾ ಮಠದಲ್ಲಿದೆ ಅಂತ ಬರೀ ಮರಗಳು. ಪ್ರೀವಿಯಸ್ಲಿ ಅಂದ್ರೆ ಅದರಲ್ಲೇ ಫ್ಯಾಮಿಲಿನಲ್ಲೇ ಬೇರೆ ಬೇರೆ ಇದು ಬರುತ್ತೆ. ಮಾರ್ಫಿನ್ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಏನು ವೆರಿ ಗುಡ್ ಪೇನ್ ಕಿಲ್ಲರ್. ಪುರುಷರತ್ನ ಅಂತ ಮತ್ತೆ ನ್ಯೂರೋ ಬಯಾಲಜಿನಲ್ಲಿ ತುಂಬಾ ಏನಪ್ಪಾ ಕೆಲಸ ಮಾಡುತ್ತೆ. ಆಕ್ಚುಲಿ ಕೀಳ್ಬಾರ್ದು, ಯಾಕೆ ಅಂತಂದ್ರೆ ಇದು ಸಿಗಲ್ಲ. ತುಂಬಾ ಎಲ್ಲ 1,000 1 ಲಕ್ಷ ಗಿಡಕ್ಕೆ ಇದು ಯಾವುದೋ ಒಂದು ಗಿಡ ಉಟ್ಕೊಳ್ಳೋದೇ ಇಲ್ಲ. ಬಂದ್ರೆ ನಿಮ್ಗೆ ಅನ್ಸುತ್ತೆ ನೋಡಿ, ಎಲ್ಲೋ ಒಂದು ನೀವು ಎಲ್ಲೋ ಉಂಟೆ ಅಂತ ನೋಡೋದಿಲ್ಲ. ಇಲ್ಲಿ ಏನಾಗಿದೆ, ಪಟ್ಟೆ ಇದೆಯಲ್ಲ, ಅಥವಾ 3.1 ಬಿಲಿಯನ್ ಅಂತ ಇದೆ. ಇಲ್ಲಿ ನೀವು ನಿಂತಿರೋ ಜಾಗ ಭೂಮಿಯ ಶಕ್ತಿಯನ್ನು ತೋರಿಸೋದ ಕೆಲಸ ಇಲ್ಲ ಆಗಿದೆ ನೋಡಿ. ಆ ಸೆಗ್ರಿಗೇಷನ್, ಹೋಲ್ಡಿಂಗು, ಫ್ರಾಕ್ಚರಿಂಗು, ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಓಹೋ ನಾನೇ ಒಂದು ಮ್ಯಾಪ್ ಮಾಡ್ಕೊಟ್ಟಿದ್ದೀನಿ, ಬಿಲ್ಡಿಂಗ್ ಮೆಜರ್ಮೆಂಟ್ ಮಾಡ್ಕೊಟ್ಟಿದ್ದೀನಿ. ನಾನು ಕೊಟ್ಟಂತಹ ರಿಪೋರ್ಟ್ನ ನ್ಯಾಯಾಲಯ ತಗೊಂಡು ಭೂಪ್ರಕೃತಿ ನ್ಯಾಯಾಲಯ ನೀರು ಬೇಕು ಅಂತ ವಾಟರ್ ಅಂಡ್ ವಾಟರ್ ಅಂಡ್ ಹೇಳಿಮ್ಮ ನೀನು ಗ್ರೀನ್ ನೇಚರ್ ಬೇಕು ಅಲ್ವಾ, ಇದು ನಮಗೆ ಬೇಕಾಗುತ್ತೆ. ಈಗ ನಾವಿರುವ ತಾಣವೇ ಗಂಧದ ಗುಡಿ. ಅರ್ಜುನ
ಇದ್ರದ್ದು ವಿಶೇಷತೆ ಏನು ಅಂತಂದರೆ ಈ ಟರ್ಮಿನಾಲಿಯಾ ಫ್ಯಾಮಿಲಿ ಸೇರಿದ ಎಲ್ಲ ಪ್ಲಾಂಟ್ಸು ಎಲ್ಲ ಒಂದು ಟ್ರೀಸ್ ಏನು ಅಂತಂದರೆ ಎಲ್ಲ ಮೆಡಿಸಿನಲ್ ವ್ಯಾಲ್ಯೂ ಇದೆ. ಸೊ ಇದ್ರ ಬಾರ್ಕ್ ಇದೆಯಲ್ಲ, ಇದ್ರ ಬಾರ್ಕಿಂದ ಮಾರ್ಫಿನ್ ಅಂತ ಒಂದು ಇದನ್ನ ಎಕ್ಸ್ಟ್ರಾಕ್ಟ್ ಸೆಕೆಂಡ್ರಿ ಮೋಟಬಲ್ ಐಟರು, ಅದು ಡ್ರಗ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಅದು ಪೇನ್ ಕಿಲ್ಲರ್ ಆಕ್ಚುಲಿ, ನ್ಯಾಚುರಲ್. ನೋಡಿ ಅದಕ್ಕೆ ಒಳ್ಳೆ ಹೆಸರಿಟ್ಟಿದ್ದಾರೆ ಸರ್. ಅರ್ಜುನ ಅಂತ ಇಸ್ ಇಟ್ ಬೊಟಾನಿಕಲ್? ನಮ್ಮ ಅರ್ಜುನ ಟರ್ಮಿನಲಿ ಅರ್ಜುನ ಅಂತಾನೆ ಬೊಟಾನಿಕಲ್ ನೇಮ್ ಅದು. ಅಲ್ಲ, ಇಸ್ ಇಟ್ ಅವರ್ ಅರ್ಜುನ? ಹೌದು, ಸೇಮ್ ಅದೇ ಸರ್. ಅದೇ ಬಿಕಾಸ್ ಸಮಾಧಾನ ಯಾವ ಪ್ರದೇಶದಲ್ಲಿ ಐಡೆಂಟಿಫೈ ಮಾಡಿದ ಬಾಟ್ನಿಸ್ಟ್ ಅವ್ರಿಗೆ ಬೇಕಾದ ನೇಮ್ ಕೊಟ್ಕೋತಾರೆ. ಈಗ ನಿಮ್ಮಲ್ಲಿ ಯಾವುದೋ ಒಂದು ಗಿಡ ಬೊಟಾನಿಕಲ್ ನೇಮ್ ಕೊಟ್ಟಿಲ್ಲದೆ ಇದ್ರೆ ನೀವು ಐಡೆಂಟಿಫೈ ಮಾಡಿದ್ರೆ ನಿಮ್ಮ ಹೆಸರು ಕೊಟ್ಕೋಬಹುದು. ಅವಾಗ ಅದು ಮಾಡ್ತೀವಿ. ಕೆಗಳು ಕುಣಿದಾಡುತ್ತ ನಲಿದಿವೆ ನವಿಲುಗಳು, ಮುಗಿಲನ್ನು ಚುಂಬಿ. ನೀವು ಒಂದು ಮನೇಲಿ ಮಾಡ್ತಾ ಇದ್ದೀನಿ, ಒಂದು 20-30 ಎಕರೆ ನಾನು ಬೋರ್ವೆಲ್ ಹಾಕ್ಬೇಕು ಅಂತಾನೆ. ಇರೋ ಪಾತ್ರ ಎಷ್ಟದು, ನೀರಿನ ಶೇಖರಣೆ ಎಷ್ಟು? ಯಾವುದನ್ನ ದೇವರಿಗೆ ನಾವು ಇಟ್ಬಿಡ್ತೀವಿ ಹೆಸರು, ಅದು ದೇವಸ್ಥಾನದಲ್ಲಿ ಹಾಕ್ತೀವಿ, ಅದು ಹೈಲಿ ಮೆಡಿಸಿನಲ್ ವ್ಯಾಲ್ಯೂ ಇರುತ್ತೆ. ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿ ನಮ್ಮ ಹಿರಿಯರು. ಇಲ್ಲದೆ ಈಗ ಬಿಲ್ವದ ಮರ ಯಾರು ಕಡಿಯಕ್ಕೆ ಹೋಗಲ್ಲ, ತಾರೆ ಮರ ಕಡಿಯಕ್ಕೆ ಹೋಗಲ್ಲ, ನಿಮ್ಗೆ ಗೊತ್ತಿದೆ. ಯಾಕೆ ಅಂದ್ರೆ ಅದು ಆ ಪ್ರತೀತಿ ಅಂದ್ರೆ ಒಂದು ರೀತಿಯಲ್ಲಿ ಮಕ್ಕಳಿಗೆ ನಾವು ಹೇಳ್ಕೊಡ್ತೀವಿ. ಯಾಕೆ ಸಮಾಜ ನಮಗೆ ಇದು ಉಳಿಸ್ಕೊಳ್ಳಿ ಅಂತ ಹಿರಿಯರು ಮಾಡಿಕೊಟ್ರ ಮಾರ್ಗ. ಆ ದೇವಸ್ಥಾನಗಳಲ್ಲೇ ನೀವು ಹೆಚ್ಚಿಗೆ ಕಾಣೋದ್ರಿಂದ ಅದು ಉಳಿಸ್ಕೊಳ್ಳೋ ಪ್ರಯತ್ನ ಎಷ್ಟು ಚೆನ್ನಾಗಿ ನಮ್ಮ ಪೂರ್ವಿಕರು ಮಾಡಿದ್ದಾರೆ ಅಂತ ಅವ್ರು ನೆನೆಸ್ಕೊಂಡು, ಇದು ಬೆಲೆ ಕಟ್ಟಲಾಗದಂತಹ ಒಂದು ಮುತ್ತಿನಂತಹ ಕೆಲಸ ಅಂತ ಹೇಳ್ಬೋದು. ಬೆಂಗಳೂರಿಗೆ ಮಾಡಿರೋದ್ರಿಂದ ರೆಸಿಪ್ಟ್ ಮಾಡಿರೋದ್ರಿಂದ ಬೆಂಗಳೂರಿಗರ ವನ ಅಂತ ಹೆಸರಿಟ್ಟು ಇದು ಬೆಂಗಳೂರಿಗೆ ಅರ್ಪಿಸಿ ನಾವು ಬೇಕಾದ ಕಡೆ ಎಲ್ಲವನ್ನು ವರ್ಟಿಕಲ್ ಗ್ರೋತ್ ಮಾಡ್ಕೋಬಹುದು.